Hello my dear students, second language English annual exam question paper key answers ಈ ವಿಡಿಯೋದಲ್ಲಿ ಇಲ್ಲಿ ಮೊದಲನೇ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಫಸ್ಟ್ ಕ್ವೆಶ್ಚನ್ ಟ್ಯಾಗ್ ಇದೆ ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಶೌಟೆಡ್ ಪಾಸ್ಟ್ ಟೆನ್ಸ್ ಡಿಡ್ ಇರೋದ್ರಿಂದ ಇಡಿ ಫಾರಮ್ ಡಿಡ್, ನಾಟ್ ಸೆಂಟೆನ್ಸ್ ಅಲ್ಲಿಲ್ಲ ಡಿಡಂಟ್, ಸ್ಟೂಡೆಂಟ್ಸ್ ಪ್ಲೂರಲ್ ಬರೋದ್ರಿಂದ ಡಿಡಂಟ್ ದೇ, ಆಪ್ಷನ್ ಸಿ. ಇನ್ನು ಸೆಕೆಂಡ್ ಕ್ವೆಶ್ಚನ್ಗೆ ಬಂದಾಗ ವಿ ಸೆಂಟ್ ಎ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೋ ಆ್ಯಸ್ ಟು ಮೇಕ್ ಎ ಡೀಡ್. ಇನ್ಫಿನಿಟಿವ್ ಇದೆ, ಟು ಸರ್ವೆ, ಆಪ್ಷನ್ ಡಿ. ಇನ್ನು ಥರ್ಡ್ ಕ್ವೆಶ್ಚನ್ಗೆ ಬಂದಾಗ ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ಇದು ಲ್ಯಾಂಗ್ವೇಜ್ ಫಂಕ್ಷನ್, ಆಪ್ಷನ್ ಬಿ ರಿಕ್ವೆಸ್ಟಿಂಗ್. ನಂತರ ಫೋರ್ತ್ ಕ್ವೆಶ್ಚನ್ಗೆ ಬಂದಾಗ ಇಫ್ ಕ್ಲಾಸ್ ಇದೆ. ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್. ನೋಡಿ ಡ್ಯಾಶ್ ಆದಮೇಲೆ ಮಿಸ್ಡ್ ನೆಗೆಟಿವ್ ಇದೆ, ಸೊ ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಬಸ್, ಆಪ್ಷನ್ ಸಿ. ಇನ್ನು ಫಿಫ್ತ್ ಕ್ವೆಶ್ಚನ್ಗೆ ಬಂದಾಗ ವಿಚ್ ಒನ್ ಆಫ್ ದ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಇದೆ. ಕಾಮ್, CALM, ಕಾಮ್. ನಂತರ ಕೊಲೊಕೇಟಿವ್ ಇದೆ ಸಿಕ್ಸ್ತ್ ಕ್ವೆಶ್ಚನ್ಗೆ. ಟೇಬಲ್, ಟೇಬಲ್, ಕ್ಲಾತ್. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಆರ್ಟಿಕಲ್ಸ್ ನೀಡಿದೆ ಸೆವೆಂತ್ ಕ್ವೆಶ್ಚನ್. ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಟಾಲೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಇರೋದ್ರಿಂದ ದ ಟಾಲೆಸ್ಟ್. ನೆಕ್ಸ್ಟ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ವರ್ಕರ್ಸ್ ಲಿಫ್ಟೆಡ್ ದಿ ಹೆವಿ ಗೂಡ್ಸ್ ಕ್ವಿಕ್ಲಿ. ಕ್ವಿಕ್ಲಿ ಅಂತಕ್ಕಂಥದ್ದು ಅಡ್ವರ್ಬ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎ ಸೂಟೇಬಲ್ ಲಿಂಕರ್ ಇದೆ. ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಶಿ ಡಿಡಂಟ್ ಗೆಟ್ ಗುಡ್ ಮಾರ್ಕ್ಸ್, ಬಟ್ ಶಿ ಡಿಡಂಟ್ ಗೆಟ್ ಗುಡ್ ಮಾರ್ಕ್ಸ್. ಇಲ್ಲಿ ಬಟ್ ಲಿಂಕರ್ ಆಗುತ್ತೆ. ಟೆಂತ್ ಕ್ವೆಶ್ಚನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ ವಿತ್ ದಿ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ದ ಕಿಂಗ್ ಫಾಟ್ ಡ್ಯಾಶ್ ಎ ಸಾರ್ಡ್ ಇನ್ ದ ವಾರ್, ವಿತ್ ಎ ಸಾರ್ಡ್. ನಂತರ 11th ಕ್ವೆಶ್ಚನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಅಂತ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಡ್ಯಾಶ್ ಬಿ ಪ್ಲಸ್ ವೆಯ್ಟ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ. ಇಲ್ಲಿ ಎಸ್ಟರ್ಡೇ ಪಾಸ್ಟ್ ಟೆನ್ಸ್ ಇದೆ. ಪ್ರಿಯಾಂಕಾ ಸಿಂಗ್ಯುಲರ್ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ವಾಸ್ ಆಗುತ್ತೆ. ವೆಯ್ಟ್ ಇರ್ತಕ್ಕಂಥದ್ದು ವೆಯ್ಟಿಂಗ್, ವಾಸ್ ವೆಯ್ಟಿಂಗ್. ಇನ್ನು 12th ಕ್ವೆಶ್ಚನ್ಗೆ ಬಂದಾಗ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಬರಿಬೇಕಾಗುತ್ತೆ. ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ ಆಫ್ ಡ್ಯಾಶ್ ಕಂಟ್ರಿ. ಡೆವಲಪ್ ಇರೋದು ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ. ಇನ್ನು 13 ಕ್ವೆಶ್ಚನ್ಗೆ ಬಂದಾಗ ಯೂಸ್ ದ ವರ್ಡ್ ವಾಕ್ ಆ್ಯಸ್ ಎ ನೌನ್ ಇನ್ ಎ ಸೆಂಟೆನ್ಸ್. ಇಲ್ಲಿ ಸಿಂಪಲ್ ಆಗಿ ಬರೀಬೋದು ಐ ಲೈಕ್ ವಾಕಿಂಗ್, ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್, ಈ ಸೆಂಟೆನ್ಸ್ಗಳು. ಇನ್ನು ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿಗೆ ಬಂದಾಗ ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಇದೆ. ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇಲ್ಲಿ ನಾನು ಬಾಯ್ ಇನ್ ದ ಕ್ಲಾಸ್ ಅಂತ ಆನ್ಸರಲ್ಲಿ ಮೆನ್ಷನ್ ಮಾಡಿದ್ದೇನೆ, ಸ್ಟೂಡೆಂಟ್ ಇನ್ ದ ಕ್ಲಾಸ್. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇದೆ. ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್, ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದ ಡಾಕ್ಟರ್ಸ್. ಇನ್ನು 16th ಕ್ವೆಶ್ಚನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್. ಐ ಆಮ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್. ಇಲ್ಲಿ ಸುರೇಶ್ ಹೇಳ್ತಾ ಇರೋದ್ರಿಂದ ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಹಿಸ್ ನೇಟಿವ್ ಪ್ಲೇಸ್. ಇನ್ನು ಎಡಿಟಿಂಗ್ ಎರರ್ಸ್ 17ಗೆ ಬಂದಾಗ ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕ್ ಅಂತಿದೆ. ಅಡ್ವರ್ಬಿಯಲ್ ಮಿಸ್ಟೇಕ್, ಲಾಸ್ಟ್ ವರ್ಡ್ ನೋಡಿ ಫ್ರಾಂಟಿಕ್ ಅಂತಿದೆ, ಫ್ರಾಂಟಿಕಲಿ. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿದಾಗ ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, EMERGENCE, ಎಮರ್ಜೆನ್ಸಿ. ಇನ್ನು 4th ಮೇನ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ವೈ ವರ್ ದ ಪೀಪಲ್ ಆಫ್ ಮುಂಬೈ ಅಫ್ರೈಡ್ ಅಕಾರ್ಡಿಂಗ್ ಟು ಬಲೇಶ್ವರ್. ಅಕಾರ್ಡಿಂಗ್ ಟು ಬಲೇಶ್ವರ್ ಪೀಪಲ್ ಇನ್ ದ ಮುಂಬೈ ದೇ ಆರ್ ಅಫ್ರೈಡ್ ಆಫ್ ಟ್ರ್ಯಾಪ್ಡ್ ವಿತ್ ದಿ ಕೋರ್ಟ್ ಆ್ಯಂಡ್ ವಿತ್ ದ ಪೊಲೀಸ್. ಸೊ ಈ ಉತ್ತರವನ್ನು ಬರೀಬೇಕು. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ಲಾ ಅಂಡ್ ಲೆಜಿಸ್ಲೇಷನ್ ಆ್ಯಂಡ್ he had a vision for social justice. So Nehru chose Ambedkar as the first law minister. Which are the activities carried out on the land according to the poet in the poem I Am the Land. Here peoples are shouting, they going by the land, and the people plough the land, grow fruits, trees, plants, and children's playing on the land. So ಈ ಒಂದು activities, and soldiers with guns they are fighting on the land. ಸೊ ಈ ಒಂದು ಆಕ್ಟಿವಿಟೀಸ್ ಅಂತ ಈ ಉತ್ತರವನ್ನು ಬರಿಬೇಕಾಗುತ್ತೆ. ನಂತರ ಸತೀಶ್ ಬಿಕಮ್ ಆರ್ಟಿಸ್ಟ್, ಗ್ರೇಟ್ ಆರ್ಟಿಸ್ಟ್, ವಾಟ್ ಮೇಕ್ಸ್ ಯು ಟು ಅಪ್ರಿಷಿಯೇಟ್ ಹಿಮ್.
Satish is a being a physically disability, means he is a deaf person, but he became a great artist and his work is published in the prestigious museums all over the world. So he is a great artist. ಈ ಉತ್ತರವನ್ನು ಬರೀಬೇಕು. Nobody satisfied with his health, everybody satisfied with his wisdom. How does the writer Kailis Baruch justify this statement? Here he said that the scientists are the wisdom people. Here scientists get major reward from their discovery and they enjoy freedom and camaraderie. So according to Kailis Baruch, wisdom is a wealth. Everybody satisfied with the wisdom. ಈ ಉತ್ತರವನ್ನು ಬರೀಬೇಕಾಗುತ್ತೆ. Next 23. Why were Babu and Manju bit disappointed with the way of students marching? Babu and Manju expected the march would be very violent, but the students marched very silently. So Babu and Manju disappointed. What were the other hobbies of Dicky Dolma besides her mountaineering antide? Listening music and taking classes in the mountaineering school. Idu. Nantara, how do you say Anip has a young man with varied talents and interest? Anip dabbled with arts, he sketched very well, he playing drums, he loved reading, he makes beautiful cards with the waste materials. Ee uttara. The cries of the bird of happiness at the end gave successful expedition for Wangjia. How anta? Illi a girl, that bird makes 3 cries, then the sun rays, beam of sun rays appeared on the village, the snow is went out and green lands are appeared, forests are appeared. ಸೊ ಈ ಉತ್ತರ ಕೊನೆಯ ಒಂದು ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಇಲ್ಲಿ 3 ಮಾರ್ಕ್ಸ್ಗೆ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಆನ್ಸರ್ ಇದೆ. ಹಾಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯನ್ನು ಇಲ್ಲಿ ಸಮರಿ 3 ಮಾರ್ಕ್ಸ್ಗೆ ನೀಡಿದೆ. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಹೂ ಗೇವ್ ದಿಸ್ ಸಜೆಷನ್? ಆಂಟ್ ಸುಶೀಲಾ. ಹೂ ಡಸ್ ಯು ರೆಫರ್ ಟು? ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ಸ್ಮಿತಾ ವಾಸ್ ಬಿಟ್ ಸ್ಯಾಡ್. ಸ್ಮಿತಾ ವಾಸ್ ವೆರಿ ಸ್ಯಾಡ್, ಸೊ ದ ಸ್ಪೀಕರ್ ಸೇ ದಿಸ್. There are limits to patience, sir. Who made this statement? Diago. Whom did he say to? Pedro. When did the speaker say this? When the Pedro said to Diago, you are impatient. Next, the trees in that orchard are not mine. Who is the speaker? Don Anselmo. Who did the trees belong to? According to the speaker, the trees belongs to children of the village. Why did the speaker say so? Andaga Don Anselmo planted the trees in the name of children's. In the 30th, there won't be any calendar, there won't be any clock. Who is the speaker? The poet Norman Nicholson. When did the speaker say this? When he in the space. Why did the speaker say this? Andaga in space there is no day and night, there is no seasons, so calendars and clocks are not required. ಇನ್ನು 31st ಪ್ರೊಫೈಲ್ ರೈಟಿಂಗ್ ಇದೆ, ಹಾಗೆ ಸ್ಟೋರಿ, ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ, ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಅದಾದ ನಂತರ ಪೊಯಮ್, ನಂತರ ಪ್ಯಾಸೇಜ್ ಇದೆ. ಈ ಎಲ್ಲ ಕೀ ಆನ್ಸರ್ಸ್ ನೆಕ್ಸ್ಟ್ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಈ ಎಲ್ಲ ಉತ್ತರಗಳು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಆಗಿದೆ. ಈ ನಂತರ ಈ ಒಂದು ಕೀ ಆನ್ಸರನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ PDF ಅನ್ನು ನೀಡ್ತೇನೆ. ತಪ್ಪದೇ ಲರ್ನ್ ಈಸಿಲಿ ಚಾನಲಲ್ಲಿ ವಿಡಿಯೋಸನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.